ಹಾಸನಾಂಬಾದೇವಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಮೀಟಿಂಗ್ ನಡೆದಿದೆ. ಹಾಸನಾಂಬಾದೇವಿಯ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಎಚ್ಪಿ ಸ್ವರೂಪ್ ಪ್ರಕಾಶ್, ಸಿಮೆಂಟ್ ಮಂಜು, ಡಿಸಿ ಲತಾಕುಮಾರಿ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಅಕ್ಟೋಬರ್ 9 ರಿಂದ 23ರವರೆಗೂ ಕೂಡ ಹಾಸನಾಂಬ ಜಾತ್ರಾ ಮಹೋತ್ಸವ ಇರುತ್ತೆ. ಅಕ್ಟೋಬರ್ 9 ರಂದು ಹಾಸನಾಂಬ ದೇವಿಯ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗುತ್ತೆ. ಅಕ್ಟೋಬರ್ 23 ರಂದು ಗರ್ಭಗುಡಿಯ ಬಾಗಿಲು ಮುಚ್ಚುತ್ತೆ. ವರ್ಷಕ್ಕೆ ಒಮ್ಮೆ ಈ ತಾಯಿಯ ದರ್ಶನ ಸಿಗುತ್ತೆ. ಲಕ್ಷಾಂತರ ಮಂದಿಯಲ್ಲಿ ಭಕ್ತರು ಬಂದು ಆಕೆಯ ದರ್ಶನವನ್ನ ಪಡ್ಕೊಳ್ತಾರೆ. ಕೇವಲ ಇನ್ನ 2 ತಿಂಗಳು ಮಾತ್ರ ಬಾಕಿ ಇರೋದ್ರಿಂದ ಅದರ ಪೂರ್ವಭಾವಿ ಸಭೆ ಕೂಡ ನಡೆದಿದೆ. ಈಗ ನಾವು ಕೆಲವು ಲೈವ್ಲಿಹುಡ್ ಮಿಷನ್ ಅಲ್ಲಿ ಗಳನ್ನ ಹಾಕಿ ಸ್ವಲ್ಪ ಅಲ್ಲೂ ಕೂಡ 1 ಅವರ್ ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿ ಮಾಡುವಂತದ್ದು. ಈ ರೀತಿಯಾಗಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇನ್ನೂ ಒಂದು ಸಜೆಷನ್ ಕೊಟ್ಟಿದ್ದೆ. ಈಗಲೂ ಅವರು ಇನ್ನು ಸಾಂಸ್ಕೃತಿಕ ಅನುಭವ, ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಮತ್ತು ಎನ್ರಿಚ್ಡ್ ಎಕ್ಸ್ಪೀರಿಯನ್ಸ್ ಮತ್ತೆ ನೆನಪಿನಲ್ಲಿ ಉಳಿಯುವ ಹಾಗೆ ಹೇಗೆ ಮಾಡಬಹುದು. ಕ್ಯೂನಲ್ಲಿ 5 ಗಂಟೆ ನಿಂತ್ಕೊಳ್ಬೇಕು ಅನಿವಾರ್ಯ, ಬಟ್